ಸ್ಯಾಂಡಲ್ವುಡ್ನ ಒಬ್ಬ ರೀಲ್ ಹೀರೋಗೆ ಅಂತ ವೇದಿಕೆ ರೆಡಿಯಾಗಿತ್ತು. ಒಂದು ಸೂಪರ್ ಡೂಪರ್ ಹಿಟ್ ಮೂವಿ, ಇವತ್ತಿಗೂ ಅದರ ಸಾಂಗ್ಸ್ ಎಲ್ರಿಗೂ ಬಹಳ ಇಷ್ಟದ್ದು. ಒಬ್ಬ ಚಾಕ್ಲೇಟ್ ಹೀರೋನೋ, ರೊಮ್ಯಾಂಟಿಕ್ ಹೀರೋನೋ, ಮಾಸ್ ಹೀರೋನೋ ಆ ಮೂವಿಯಿಂದ ಹೊರಗೆ ಬರ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾಯಿದ್ರು. ನೀವೆಲ್ಲಿ ಸೋಷಿಯಲ್ ಹೀರೋ ಹಾದಿ ಹಿಡಿದ್ಬಿಟ್ರಿ? ಭಾವನವರೇ, ನಾನು ಅಮೆರಿಕದಲ್ಲಿ ಹುಟ್ಟು ಬೆಳೆದ್ರೂ ಕೂಡ ನಾನು ಕರ್ನಾಟಕಕ್ಕೆ ಬಂದಿದ್ದು ಉದ್ದೇಶನೇ ಸೇವೆ ಮಾಡೋಕ್ಕೆ. ಸೊ ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಇರುವಾಗ ಬೈ ಚಾನ್ಸಿಂದ ನನಗೆ ಸಿನಿಮಾ ಅವಕಾಶ ಸಿಕ್ತು. ಅದು ಅನೇಕರಿಂದ ಸಾಧ್ಯ ಆಯಿತು. ಅದು ನರೇಂದ್ರ ಬಾಬು ಅವರು, ಕಿಶೋರು, ಸುಮನಾ, ಅಗ್ನಿಶ್ರೀಧರು ಅನೇಕರಿಂದ ಸಾಧ್ಯ ಆಯಿತು. ಬಟ್ ಸಿನಿಮಾನೇ ನನ್ನ ಉದ್ದೇಶ ಇಲ್ಲ. ಆ್ಯಂಡ್ ಸಿನಿಮಾ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಒಳ್ಳೆ ಕೆಲಸ ಮಾಡೋಕ್ಕೆ. ಆ ಒಳ್ಳೆ ಕೆಲಸ ಮುಂದುವರಿಸಬೇಕು ಅನ್ನೋ ನನ್ನ ಉದ್ದೇಶ. ಸಿನಿಮಾದಲ್ಲಿ ನಾನು ವೈಯಕ್ತಿಕವಾಗಿ ನಾನು ಬೆಳಿಬೋದು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬೆಳಿಬೋದು, ಆದರೆ ಸಮಾಜದಲ್ಲಿ ಹೋರಾಟ ಮಾಡಿದ್ರೆ ಜನರ ಜೀವನನ ಉತ್ತಮಗೊಳಿಸ್ಬೋದು ಅನ್ನೋ ನಮ್ಮ ಉದ್ದೇಶ. ಸೊ ಅಲ್ಲ, ಈಗ ನೋಡಿ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಸಾವಿರಾರು ಜನ ಪ್ರತಿದಿನ ಬರ್ತಾರೆ. ಸಿನಿಮಾದಲ್ಲಿ ಒಂದು ಅವಕಾಶ, ತೆರೆ ಮೇಲೆ ಒಂದು ಸಲ ನನ್ನನ್ನು ನಾನು ತೋರಿಸ್ಕೊಳ್ಬೇಕು, ಹೀರೋ ಆಗಬೇಕು. ಬಹಳಷ್ಟು ಜನ ಬಹಳಷ್ಟು ವರ್ಷಗಳ ಕಾಲ ಸಪೋರ್ಟಿಂಗ್ ರೋಲ್ಸಲ್ಲೂ ಇದ್ದು ಬಿಡ್ತಾರೆ. ಸೊ ಹಾಗಿದ್ದು ಒಂದು ಬೆಳ್ಳಿ ತಟ್ಟೆ ನಿಮ್ಮನ್ನು ಕರೀತಿತ್ತು, ಸೆಳಿಲಿಲ್ವಾ? ಅಂದರೆ ಅದೊಂಥರ ಮೋಹದ ದುನಿಯಾ, ನಿಮ್ಮನ್ನು ಸೆಳಿಲಿಲ್ವಾ ಅದು? ನಾನು ಸಿನಿಮಾ ಇಂಡಸ್ಟ್ರಿ ನೋಡೋದು ಬೇರೆ ಥರ. ನಾನೊಂದು ಸಿನಿಮಾ ಇಂಡಸ್ಟ್ರಿ ನೋಡೋದು ಹೇಗೆ ಅಂದರೆ, ಅದು ಒಂದು ವ್ಯಾಪಾರದ ರಂಗ ಅಂತ. ಕಲೆ ಜೊತೆ ಒಂದು ವ್ಯಾಪಾರದ ರಂಗ. ನನಗೆ ಕಲೆ ಮೇಲೆ ಭಾಳ ಆಸಕ್ತಿ. ಬಟ್ ಕಲೆಯಿಂದ ನಾನು ಮನೋರಂಜನೆ ಅನ್ನೋದಕ್ಕಿಂತ, ಕಲೆ ಅನ್ನೋದು ವ್ಯಾಪಾರ ಅನ್ನೋಕ್ಕಿಂತ ಕಲೆಯಿಂದ ಪರಿವರ್ತನೆ ನಾವು ನೋಡೋದು. ಸೊ ಸಿನಿಮಾ ರಂಗ ಅಂದಾಗ ಅಲ್ಲಿ ನಾನೊಬ್ಬ ನಟ ಆಗಿದ್ದರೆ ಒಂದು ನೀನು ತುದಿಯ ಗೊಂಬೆಯಂತೆ ಆಡಿಸ್ತಾರೆ. ಯಾಕೆಂದರೆ ಅವರೇ ಡೈಲಾಗ್ಸ್ ಬರೀತಾರೆ, ಅವರೇ ಆ ಪಾತ್ರದ ಚೌಕಟ್ಟು ಕೊಡ್ತಾರೆ. ಆಮೇಲೆ ನನ್ನಲ್ಲಿರೋ ವಿಚಾರಗಳು, ನನ್ನಲ್ಲಿರೋ ಓದು, ನನ್ನಲ್ಲಿರೋ ಒಂದು ವ್ಯಕ್ತಿತ್ವ ಅಥವಾ ಪ್ರತಿಭೆನೂ ಇರ್ಬೋದು, ಅದೆಲ್ಲ ಹೊರಗೆ ಬರಲ್ಲ. ಅದೆಲ್ಲ ನೀವು ಬಿಸ್ನೆಸ್ ಲೆಕ್ಕದಲ್ಲೇ ಅದಕ್ಕೆ ಸೀಮಿತ ಆಗುತ್ತೆ. ಮತ್ತು ಆ ಚೌಕಟ್ಟು ಸೀಮಿತವಾಗಿ ನೀವು ಅಭಿನಯಿಸಬೇಕು, ಅಷ್ಟಕ್ಕಷ್ಟೇ ಆಗುತ್ತೆ. ಬಟ್ ಚಳುವಳಿ ಜೀವನದಲ್ಲಿ, ಹೋರಾಟ ಜೀವನದಲ್ಲಿ ನಮ್ಮ ವಿಚಾರಗಳು, ನಮ್ಮ ವ್ಯಕ್ತಿತ್ವ, ನಮ್ಮ ಆಲೋಚನೆಗಳು, ಸಮಾಜದ ಸಮಸ್ಯೆಗಳನ್ನು ಪರಿಹಾರ ಕೊಡೋದು, ಪ್ರತಿಯೊಂದು ನಾವು ಜನರ ಮುಂದೆ ಇಡ್ಬೋದು. ಸೊ ಅದರಲ್ಲಿ ನನ್ನತನ ಇದೆ. ಸಿನಿಮಾದಲ್ಲಿ ಆ ಪಾತ್ರತನ ಇದೆ, ಇದರಲ್ಲಿ ನನ್ನತನ ಇದೆ. ಸೊ ಯಾವಾಗಲೂ ನಿಮಗೆ ರಿಯಲ್ ಲೈಫಿನ ಹೀರೋ ಆಗಬೇಕು ಅಂತ ಅನಿಸೇ ಇಲ್ಲ? ನನಗೆ ಸಿನಿಮಾ ಹೀರೋ ಆಗಬೇಕು ಅಂತ ಯಾವತ್ತೂ ಅನಿಸಿಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ನಾನು ಏಕಪಾತ್ರ ಅಭಿನಯ ಮಾಡಿದ್ದೀನಿ. ನನ್ನ ಕಲೆ ಬಗ್ಗೆ ನನಗೆ ಭಾಳ ಆಸಕ್ತಿ, ಪರ್ಫಾರ್ಮೆನ್ಸ್ ಬಗ್ಗೆ ಭಾಳ ಆಸಕ್ತಿ. ಬಟ್ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಸಿನಿಮಾದಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯಿತು, ಇಲ್ಲಿ ಒಂದು ಎಲ್ಲ ನಡೆಯೋದೇ ಬಿಸ್ನೆಸ್ ಮೇಲೆ, ಅಲ್ಲಿ ಬೆಲೆ ಕೊಡೋದೇ ಬಿಸ್ನೆಸ್ಸು. ಬಟ್ ಚಳುವಳಿ, ಹೋರಾಟ ಅಂದಾಗ ಬೇರೆ ಬೇರೆ ಥರ ಜನರ ಜೀವನನ ನಾವು ಉತ್ತಮಗೊಳಿಸ್ಬೋದು. ಸೊ ಆ ಉದ್ದೇಶ ಇಟ್ಕೊಂಡು ಬಂದಿದ್ದು. ಆ್ಯಂಡ್ ಇವಾಗ ಕರ್ನಾಟಕ ಜನ ನನ್ನ ವಿಚಾರಗಳನ್ನ ಒಪ್ತಾ ಇದ್ದಾರಲ್ಲ, ಅದಕ್ಕಿಂತ ಸಂತೋಷ ಯಾವುದೂ ಇಲ್ಲ ನನಗೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚೇತನ್ ಅಹಿಂಸಾ ಅವರ ಆರಂಭಿಕ ದಿನಗಳೇನು ತುಂಬ ಚೆನ್ನಾಗಿರಲಿಲ್ಲ. ಅಂದರೆ ಹೋರಾಟದ ಆರಂಭಿಕ ದಿನಗಳ ಬಗ್ಗೆ ಬಹಳಷ್ಟು ತೆಗಳಿಕೆಗಳನ್ನು ಕೂಡ ಎದುರಿಸಿದ್ದಾರೆ. ಆ್ಯಂಡ್ ಇವತ್ತಿಗೆ ಜನ ಅವರನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹವ್ ಯು ಸಿ ದ ಶಿಫ್ಟ್? ಹೌದು, ನಮಗೆ ಮುಂಚೆ ನಾನು ವಿಚಾರಗಳು ಹೇಳ್ತಾ ಇದ್ದಾಗ ಪವರ್ ಸ್ಟ್ರಕ್ಚರ್ನ ಪ್ರಶ್ನೆ ಮಾಡ್ತೀವಿ ಭಾವನವರೇ. ಪವರ್ ಸ್ಟ್ರಕ್ಚರ್ಗೆ ಪ್ರತಿರೋಧ ಕೊಡ್ತೀವಿ ನಾವು. ನನ್ನ ಅಭಿಪ್ರಾಯ ಅಂದರೆ ನನ್ನ ಮೂಗ್ನೇರದ ಅಭಿಪ್ರಾಯ ಅಲ್ಲ. ನಾವು ಒಂದು ಪವರ್ ಸ್ಟ್ರಕ್ಚರ್, ಶಕ್ತಿ ರಚನೆ ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರತಿರೋಧ ಕೊಡ್ತೀವಿ. ಸೊ ಆ ಪ್ರತಿರೋಧ ಕೊಡ್ತಾ ಇರುವಾಗ ಜನ ಏನು ಅಂದ್ಕೊಂಡಿರೋರು ಅಂದರೆ, ಚೇತನ್ ಸುಮ್ಮನೆ ವಿವಾದಕ್ಕೆ ವಿವಾದ ಮಾಡ್ತಾನೆ, ಅಥವಾ ಚೇತನ್ ಅವ್ನು ತಲೆಗೋದಂಗೆ ಮಾತಾಡ್ತಾನೆ. ಬಟ್ ನಾವು ಏನೇ ಹೇಳಿದ್ರು ಭಾಳ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಹೇಳ್ತಾ ಇದ್ವಿ. ಮತ್ತು ಈ ಸಿದ್ಧಾಂತ ನಾವು ಯಾವಾಗಲೂ ವ್ಯಾಖ್ಯಾನಿಸೋ, ಇದು ಎಡಪಂಥಿನೂ ಅಲ್ಲ, ಬಲಪಂಥಿನೂ ಅಲ್ಲ, ಮಧ್ಯಪಂಥಿನೂ ಅಲ್ಲ. ನಮ್ಮದೇ ಆದ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮನ ಸತ್ಯಪಂಥ ನಮ್ಮದು. ಸೊ ನಮ್ಮದೇ ಆದ ಬೇರೆ ಒಂದು ಐಡಿಯಾಲಜಿಕಲ್ ಪ್ಯಾರಡೈಮ್ ಅದು. 20ನೇ ಶತಮಾನದಲ್ಲಿ ನೀವು ನೋಡಿದ್ರೆ ಭಾವನವರೇ, ಗಾಂಧಿವಾದ ಅನ್ನೋದು ಒಂದು ರೀತಿ ಯಥಾಸ್ಥಿತಿ. ಆ ಗಾಂಧಿವಾದ ಬಿಟ್ಟು 3 ನ್ಯಾಯದ ಪರವಾಗಿ ಸಿದ್ಧಾಂತಗಳು ಬೆಳ್ಕೊಂಡಿದ್ದಾವೆ. ಒಂದು ಕಡೆ ಬಲಪಂಥಿ, ಹಿಂದುತ್ವ, ಸಾವರ್ಕರ್, ಅದೊಂದು RSS ವಾದ ಬಲಪಂಥಿ. ಇನ್ನೊಂದು ಕಡೆ MN ರಾಯ್, ಎಡಪಂಥಿ, ಕಮ್ಯುನಿಸ್ಟ್ ವಾದ ಬೆಳ್ಕೊಂಡಿದೆ. ಇನ್ನೊಂದು ಕಡೆ ಅಂಬೇಡ್ಕರ್, ಪೆರಿಯಾರಿನ ಸತ್ಯಪಂಥ, ನಮ್ಮದೇ ಆದ ಸಮಾಜದ ವಿಚಾರಗಳು ಸಹ 20ನೇ ಶತಮಾನದ ಭಾಳ ಗಟ್ಟಿಯಾಗಿ ಬೆಳ್ಕೊಂಡಿದ್ದಾವೆ. ನಾವು ಅದನ್ನು ಕರ್ನಾಟಕ ತನದ ಮುಖಾಂತರ ಆ ಸಮಾಜ ತರಬೇಕು ಅನ್ನೋದು ನಮ್ಮ ಉದ್ದೇಶ. ವಿದೇಶದಲ್ಲಿದ್ದ ಚೇತನ್ ಕರ್ನಾಟಕಕ್ಕೆ ಬರಬೇಕು, ಇಲ್ಲೊಂದು ಚಳುವಳಿ ಆರಂಭಿಸಬೇಕು, ಯಾಕೆ ಅನ್ನಿಸ್ತು? ಏನು ಪ್ರೇರಣೆ ಆಯ್ತು ನಿಮಗೆ? ನಾನು ಅಮೇರಿಕಾದಲ್ಲಿ ಇದ್ರೂ ಕೂಡ ಭಾವನವರೇ, ಅಲ್ಲೇ ಹುಟ್ಟು ಬೆಳೆದಿದ್ರು ಕೂಡ ನನಗೆ ಕನ್ನಡತನ ಅಂದರೆ ಚಿಕ್ಕ ವಯಸ್ಸಿಂದನೂ ನನಗೆ ಭಾಳ ಎಕ್ಸ್ಪೋಜರ್ ಇತ್ತು. ಮನೆಯಲ್ಲೂ ನಮ್ಮ ತಂದೆ ತಾಯಿ ಹೇಳ್ಕೊಡ್ತಾಯಿದ್ರು. ಭಾಷೆ ಜೊತೆ ಇಲ್ಲಿ ಕರ್ನಾಟಕಕ್ಕೆ ಬರೋದು, ಪ್ರತಿ ಒಂದು ರಜೆ ಸಂದರ್ಭದಲ್ಲಿ ನಾನು ಇಲ್ಲಿ ಕರ್ನಾಟಕಕ್ಕೆ ಬರ್ತಾಯಿದ್ದೆ. ನಾನು ನಮ್ಮ ಸಾಹಿತ್ಯ ಓದ್ತಾ ಇದ್ದೆ. ನನ್ನ ಭಾಷೆ ಅಂದರೆ ಭಾಳ ಪ್ರೀತಿ. ನಮ್ಮ ತಾಯಿ ಚಿಕ್ಕ ವಯಸ್ಸು, ನಾನು ಇಂಗ್ಲೀಷ್ ಕಲಿಯಕ್ಕಿಂತ ಮುಂಚೆನೇ ಅಲ್ಲಿ ಕೂತ್ಕೊಂಡು ಕನ್ನಡ ಹೇಳ್ಕೊಟ್ಟಿದ್ರು. ಅಲ್ಲಿ ಅಮೇರಿಕಾದಲ್ಲಿ ಏನಾಗುತ್ತೆ ಭಾವನವರೇ ಅಂದರೆ, ಅಲ್ಲಿ ಒಂದೇ ಭಾಷೆ. ನೀವು ಎಷ್ಟೇ PhD ಓದಿದ್ರು, ಎಷ್ಟೇ ದೊಡ್ಡ ಪ್ರೊಫೆಸರು, ಥಿಂಕರ್ ಆಗಿದ್ರು, ಬರೋದು ಒಂದೇ ಭಾಷೆ. ಎಲ್ಲರೂ
ಮಾತಾಡೋದು ಒಂದೇ ಭಾಷೆ. ಬಟ್ ನನಗೆ ಚಿಕ್ಕ ವಯಸ್ಸಿಂದನೂ ಅಟ್ಲೀಸ್ಟ್ ಮಿನಿಮಮ್ ಆದರೂ 2 ಭಾಷೆಗಳು ಬರ್ತಾ ಇತ್ತಲ್ಲ, ಆ ಕನ್ನಡದ ಮೇಲೆ ನನಗೆ ಪ್ರೀತಿ. ಸೊ ನನಗೆ ಎಲ್ಲೋ ಒಂದು ಕಡೆ ನಾನು ಎಲ್ಲಿ ಜಾಸ್ತಿ ಒಳ್ಳೇದು ಮಾಡ್ಬೋದು, ಅಮೇರಿಕಾದಲ್ಲಿ ಒಂದು 10-15 ಜನಕ್ಕೆ ಸೇವೆ ಮಾಡ್ಬೋದು, ಕರ್ನಾಟಕಕ್ಕೆ ಬಂದು ಒಂದು 50 ಜನಕ್ಕೆ ಸಹಾಯ ಮಾಡ್ಬೋದು ಅಂತ ನನ್ನ ಆಲೋಚನೆ ಇರೋದ್ರಿಂದ ಇಲ್ಲೇ ಬಂದು ಸೇವೆ ಮಾಡ್ಬೋದು ಅಂತ ನನ್ನ ಉದ್ದೇಶ ಇತ್ತು. ಸೊ ಅದನ್ನು ನನ್ನ ಹೈಸ್ಕೂಲಿಂದನೂ ನನಗೆ ಆಲೋಚನೆ ಇತ್ತು. ಬಟ್ ಭಾಳ ಮುಖ್ಯವಾಗಿ ಕನ್ನಡದಲ್ಲೇ ನಾನು ಬದುಕಬೇಕು ಅಂತ ನನಗೆ ಭಾಳ ಪ್ರೀತಿ ಇತ್ತು. ಯಾಕಂದರೆ ಪ್ರಪಂಚದಾದ್ಯಂತ ಎಲ್ಲೂ ಕೂಡ ಕನ್ನಡ ಮಾತಾಡ್ಕೊಂಡು ನಾವು ಬದುಕೋಕ್ಕಾಗಲ್ಲ. ಬಟ್ ಕರ್ನಾಟಕದಲ್ಲಿದ್ದರೆ ಕನ್ನಡ ಮಾತಾಡಿಕೊಂಡು ನಾವು ಕನ್ನಡಕ್ಕೆ ಸೇವೆ ಮಾಡಿಕೊಂಡು ನಾವು ಕರ್ನಾಟಕ ತನ ಉಳಿಸ್ಕೊಂಡು ನಾವು ಕೆಲಸ ಮಾಡ್ಬೋದು ಅಂತ ನನ್ನ ಚಿಕ್ಕ ವಯಸ್ಸಿಂದನೂ ಭಾಳ ಆಸಕ್ತಿ ಇತ್ತು.